ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ಸಾಥನ್ನ ಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ ಕರವೇ ನಾರಾಯಣಗೌಡ ಬಣ ನೋಡಿ. ಬೆಳಗಾವಿಯ ಸುವರ್ಣಸೌಧದ ಬಳಿ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆ ಕೂಡ ಸಾಥನ್ನ ಕೊಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲಾಗಿದೆ. ಕರವೇ ಜಿಲ್ಲಾಧ್ಯಕ್ಷ ದೀಪಕ ಗುಡಗನಟ್ಟಿ ನೇತೃತ್ವದಲ್ಲಿ ಈ ಹೆದ್ದಾರಿಯನ್ನ ಬಂದ್ ಮಾಡಲಾಗಿದೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ರೈತರ ಕೈ ಹಿಡಿಯೋಣ, ಬೆವರಿನ ಬೆಲೆ ಕೊಡಿಸೋಣ, ಈ ಒಂದು ಘೋಷವಾಕ್ಯದೊಂದಿಗೆ ಹೋರಾಟವನ್ನ ಮಾಡಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇನ್ನೇನ್ ಮಾಡೋದಕ್ಕೆ ಸಾಧ್ಯ, ವಶಕ್ಕಷ್ಟೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಟೈರ್ಗೆ ಬೆಂಕಿ ಹಚ್ಚಿ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರ ಕೈ ಹಿಡಿಯೋಣ, ಬೆವರಿನ ಬೆಲೆ ಕೊಡಿಸೋಣ ಅನ್ನುವಂತಹ ಘೋಷವಾಕ್ಯದೊಂದಿಗೆ ಕರವೇ ಹೋರಾಟವನ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಯಾರೂ ಕೂಡ ಟೈರ್ಗೆ ಬೆಂಕಿಯನ್ನ ಹಚ್ಚುವಾಗಿಲ್ಲ ಅಂತ ಹೇಳಿ ತಡೆಯುವಂತಹ ಕೆಲಸಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಡಿಯೋದಲ್ಲಿ ಈ ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡಬೇಕು, ಹತ್ತಿಕ್ಕುವಂತಹ ಕೆಲಸವನ್ನ ಯಾರು ಕೂಡ ಮಾಡಬಾರದು. ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಯಾರು ಕೂಡ ಹಾಳು ಮಾಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಕಳೆದ 6 ದಿನಗಳಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದ ರೀತಿಯಾಗಿ ನೋಡ್ಕೊಂಡು ಬಂದಿದ್ದಾರೆ ರೈತರು. ಎಲ್ಲಾ ಕಡೆಯೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಂಡು ತಮ್ಮ ಹೋರಾಟ ಸರ್ಕಾರದ ಗಮನವನ್ನ ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ತಯಾರಿಯನ್ನ ಮಾಡಿಕೊಂಡು ಹೋರಾಟವನ್ನ ಮುಂದುವರಿಸಿಕೊಳ್ತಾ ಬರ್ತಾ ಇದ್ದಾರೆ. ಈ ಹತ್ತಿಕ್ಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕನ್ನಡ ಪರ ಹೋರಾಟಗಾರರು. ನ್ಯಾಯವನ್ನ ಕೇಳಿ ಅದನ್ನ ಬಿಟ್ಟು ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಆಗದ ರೀತಿಯಾಗಿ ನೀವು ಹೋರಾಟ ಮಾಡಿ, ಯಾರು ಕೂಡ ನಿಮ್ಮನ್ನ ಪ್ರಶ್ನೆ ಮಾಡುವುದಿಲ್ಲ. ನಿಮಗೆ ಹೋರಾಟ ಮಾಡುವಂತಹ ಅಧಿಕಾರ ಇದೆ. ಹಾಗಾಗಿ ಇದೀಗ ಪೊಲೀಸ್ನವರು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆಯ ಕಾವು ಕ್ಷಣದಿಂದ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. 3,500 ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಅಂತ ಹೇಳಿ ರೈತರು ತಮ್ಮ ಹೋರಾಟವನ್ನ ಮುಂದುವರಿಸ್ಕೊಳ್ತಾ ಹೋಗ್ತಾನೆ ಇದ್ದಾರೆ. ನೋಡಿ, ಹುಟ್ಟು ಹಬ್ಬ ಇದ್ರೂ ಕೂಡ ಒಂದು ಕಡೆ BY ವಿಜಯೇಂದ್ರ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. 7ನೇ ದಿನವೂ ಕೂಡ ರೈತರ ಧರಣಿ ಮುಂದುವರೆದಿದೆ. ಹೋರಾಟ ಶಾಂತಿಯುತವಾಗಿರ್ತದೆ. ನಮ್ಮ ಹೋರಾಟ ಸರ್ಕಾರದ ವಿರುದ್ಧ ಸರ್ಕಾರ ಬೇಗ ಬೆಂಬಲ ಬೆಲೆಯನ್ನು ನಿಗದಿಗೆ ಇನ್ನೂ ಕೂಡ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು, ಸಚಿವರುಗಳು ಯಾವುದೇ ರೀತಿಯಾದಂತವಾಗಿ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಆ ರೈತ ಪರ ಹೋರಾಟವನ್ನ ಬೆಂಬಲಿಸಿ ಆ ರೈತರಿಗೆ ಕಬ್ಬಿಗೆ ಕಷ್ಟಪಟ್ಟ ಬೆಳೆಯುವಂತ ಕಬ್ಬಿಗೆ ಬೆಂಬಲ ಬೆಲೆಯನ್ನ ತಕ್ಷಣವೇ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತ ಹೇಳಿ ಇವತ್ತು ನಾವು ರಾಜ್ಯ ಸರ್ಕಾರನ ಒತ್ತಾಯಿಸಿ ಹೆದ್ದಾರಿ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಸರ್ಕಾರ ಈ ಹೋರಾಟದ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು ತಕ್ಷಣವೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಯಾಕಂದ್ರೆ ಒಮ್ಮೆ ರೈತರು, ಕನ್ನಡ ಪರ ಹೋರಾಟಗಾರರು ಕ್ರಾಂತಿಯನ್ನ ಶುರು ಮಾಡಿದ್ರು ಅಂದ್ರೆ ಈ ರಾಜ್ಯದೊಳಗಡೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ರಾಜ್ಯ ಸರ್ಕಾರ ಎದುರಿಸಬೇಕಾಗತ್ತೆ. ಅದಾಗಬಾರ್ದು ಅಂತಂದ್ರೆ ತಕ್ಷಣವೇ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಇನ್ನ ಘೋಷಣೆ ಮಾಡಿದ್ದಲ್ಲಿ ವಿಳಂಬ ಆದಲ್ಲಿ ರಾಜ್ಯದಲ್ಲಿ ಅನಾಹುತಕ್ಕೆ ನೇರವಾಗಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊಣೆ ಆಗ್ತಾರೆ ಅಂತ ನಾ ಈ